ಅಮ್ಮ ಕುಕ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹಲಸಿನಕಾಯಿ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಮರದಿಂದ ಹಲಸಿನಕಾಯಿ ತಂದು ಕಡಿದು ಸೊಳ್ಳೆ ಬಿಡಿಸಿಟ್ಕೊಂಡಿದ್ದೀವಿ ಈಗ ಹಪ್ಪಳ ಮಾಡೋಕ್ಕೆ ಅಂತ. ಬಿಡಿಸಿರೋ ಹಲಸಿನ ಸೊಳ್ಳೆನ ತೆಳುವಾಗಿರೋ ಬಟ್ಟೆನಲ್ಲಿ ಕಟ್ಟಿ ಅದನ್ನು ಹಬೆನಲ್ಲಿ ಬೇಯಿಸಬೇಕು. ಈಗ ಈ ಥರ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ವಿ. ಇವಾಗ ಇನ್ನೂ ಸ್ವಲ್ಪ ನೀರು ಸೇರಿಸಿ ಹಬೆ ಬರ್ತಾ ಇದೆ. ಈಗ ಹಲಸಿನಕಾಯಿ ಸೊಳ್ಳೆನ ಬಟ್ಟೆನಲ್ಲಿ ಗಂಟು ಕಟ್ಟಿರೋದನ್ನು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀವಿ. ಇದು ಬೇಯಕ್ಕೆ ಒಂದು 20ರಿಂದ 30 ನಿಮಿಷ ಬೇಕಾಗತ್ತೆ. ಸ್ವಲ್ಪನೇ ಅದೇ ಬೇರೆ ಮನೆ ಸಾಕು ಇಷ್ಟ. ಸುಮಾರು ಅರ್ಧ ಗಂಟೆ ಹೊತ್ತು ಬೆಂದಿದೆ. ಈಗ ಹೀಗೆ ಚೆನ್ನಾಗಿ ಬೇಯಿಸ್ಕೊಂಡಿರೋ ಹಲಸಿನಕಾಯಿ ಸೊಳ್ಳೆನ ಒರಳು ಕಲ್ಲಲ್ಲಿ ಹಾಕಿ ಉಪ್ಪು ಹುಳಿ ಖಾರ ಎಲ್ಲ ರುಚಿಗೆ ತಕ್ಕಂಗೆ ಹಾಕಿ ಚೆನ್ನಾಗಿ ಕುಟ್ಟಿ ಹಿಟ್ಟು ಮಾಡ್ಕೊಬೇಕು. ಹೊಗೆ ಬರ್ತಾ ಇದೆ. ಇವಾಗ ಮಸಾಲೆ ಖಾರ ಹಾಕೋದಾ? ಮಸಾಲೆ ಹಾಕೋಣ. ಉಪ್ಪು ಹಾಕ್ತೀಯಾ? ಅದು ಖಾರಕ್ಕೆ ಎಂತೆಂತ ಹಾಕಿದೆ? ಉಪ್ಪು, ಓಮ, ಜೀರಿಗೆ, ಕರಿಬೇವಿನ ಸೊಪ್ಪು, ವಾಟೆ ಹುಳಿ, ಅರಿಶಿನ ಹಲಸಿನಕಾಯಿ ಹಪ್ಪಳ ಮಾಡ್ತಾರಲ್ವಾ, ಹಲಸಿನಕಾಯಿ ಹಪ್ಪಳ ಆಗತ್ತೆ ನಿಮಗೆ. ಹಲಸಿನಕಾಯಿನ ಮಾಡ್ತಾರಲ್ಲ ಅದನ್ನ ಮೊದಲು ಬೇಯಿಸ್ಕೊಂಡು ಆಮೇಲೆ ಅದನ್ನ ಈ ರೀತಿ ಕುಟ್ಟುತ್ತಾರೆ. ಇಲ್ಲಿಗೆ ಹಾಕೊಂಡು ಕಚ್ಚ 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 ಅಂತ. ಆಮೇಲೆ ಅದನ್ನ ಅಲ್ಲಿ ಡ್ರೈಯರ್ ಅಲ್ಲಿ ಮೊದಲು ಅದನ್ನ ತಗೊಂಡು ಬಂದು ಮುದ್ದೆ ಮಾಡಿ ಒತ್ತಿ ಆಮೇಲೆ ಅದನ್ನ ತಗೊಂಡು ಡ್ರೈಯರ್ ಅಲ್ಲಿ ಇಟ್ಟು ಒಣಗಿಸಿ ಆಮೇಲೆ ತೆಗೆದು ಆಮೇಲೆ ಮಾರಾಟ ಮಾಡೋದು. ಈಗ ಬಾಯಿ ಹಾಕಿ ನೋಡಂತಾರೆ. ಏನಿದೆ ಸಾಕಾ? ಚೂರು ಖಾರ ಹಾಕಿದ್ರೆ ಆಗ್ತಿತ್ತು. ಕರೆಕ್ಟ್ ಖಾರ ಬರುತ್ತೆ. ಇಲ್ಲಿ ನಂಗೊಂಚೂರು ಈ ಕಡೆ ತಿರುಗಿ. ಹೇಗಿದೆ? ಉಪ್ಪು ಸಾಕಾ? ಅರೆ ತಿನ್ನೋಡು, ಟೇಸ್ಟ್ ನೋಡು ಚಪ್ಪೆ ಇದೆ, ಚೆನ್ನಾಗಿದೆ. ಖಾರ ಏನು ಬೇಡ, ಸರಿಯಾಗಿಲ್ಲ.
ಹೇಗಿದೆ? ಸಣ್ಣ ಆಯ್ತಲ್ಲ, ದೊಡ್ಡ ಮಾಡಬೇಕಲ್ಲ. ಈಗ ಹಾಕೋದಕ್ಕೆ ಇದೆಯಲ್ಲ ಎಲ್ಲ ಹಿಂಗೆ ಇಟ್ಸ್ ಓಕೆ. ಗೊತ್ತಕ್ಕ. ಹೀಗೆ ಹಿಟ್ಟು ಕುಟ್ಟಿ ಹಪ್ಪಳ ಒತ್ತಿ ಒಣಗೋಕ್ಕೆ ಇಟ್ಟಾಗಿದೆ. 2 ಅಥವಾ 3 ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೆ ಹಪ್ಪಳ ತಿನ್ನೋಕ್ಕೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.